ಎಲ್ಲೆಲ್ಲಿದ್ದೇವೆ. ಹೆಂಗಾರ ಒಬ್ರು ಹೇಳಿದ್ರು ಇಂಥ ಹೊತ್ತಿಗೆ ಹೋಗಿ ಆ ಮರಕ್ಕೆ 3 ನಾಮ ಹಾಕ್ಬಿಟ್ಟು ಬರ್ರಿ, ಸುಣ್ಣ ತಗೊಂಡೋಗಿ ಹಾಕ್ಬಿಟ್ಟು ಬಂದೆ. ದೇವಾನ ಇಲ್ಲ, ಭೂತಾನ ಇಲ್ಲ. ಆದ್ರೆ 1-2 ಸಲ ದೇವ ನೋಡಿದೆ ನಾನು. ಇದೇನ ಈ ಮನುಷ್ಯನ ತಲೆ ಕಟ್ಟಿದ್ಯಾ ಅಂತ ನೋಡಿ. ಈಗ ತಾನೇ ದೇವಾನು ಇಲ್ಲ ಭೂತಾನ ಇಲ್ಲ ಅಂತಾರೆ, ಮತ್ತೆ ನಾನು ನೋಡಿದೆ ಅಂತ ಹೇಳ್ತಾರೆ ಅಂತ. ಅದು ಹೇಗೆ ಏನಾಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಪ್ರಾಕ್ಟಿಕಲ್ ಆಗಿದ್ದು ನನ್ನ ಜೀವನದಲ್ಲಿ ನಡೆದಿದ್ದು. ಒಂದ್ಸಲ ನಮ್ಮೂರಲ್ಲಿ ಬರ್ತಾ ಇದ್ದೆ, ಹಿಂಗೆ ಸೀದಾ ಹೋದ್ರೆ ಇನ್ನೊಂದು ಅರ್ಧ ಫರ್ಲಾಂಗೆ ಅಡ್ಡ ಒಂದು ಬಸ್ಸುಗಳು ಬರೋದು. ಅಲ್ಲಿ ಸ್ವಲ್ಪ ತಿನ್ನೆ ಹತ್ತಿದ ತಕ್ಷಣ ಎಡಗಡೆ ನೋಡಿದ ತಕ್ಷಣ ಉದ್ದನೆಯ ಮನುಷ್ಯ ದೂರದಲ್ಲಿ ಕಾಣಿಸ್ತಾ ಇದ್ದಾನೆ. ಬಿಳಿ ಜುಬ್ಬ, ಬಿಳಿ ಪೈಜಮ್ಮ. ತಕ್ಷಣ ನನಗೆ ಗಾಬರಿ ಆಗುತ್ತೆ. ಇದ್ದೇವ ಇರುವುದು. ಆದರೆ ನನ್ನ ದೇವ ನಂಬಲ್ಲ. ಒಂದು ಕ್ಷಣ ಓಡೋಗೋಣ ಅಂತ ಅನಿಸ್ತಿತ್ತು, ವಾಪಸ್ ಹೋಗೋಣ ಅಂತ. ಆದರೆ ಇಲ್ಲ, ನೋಡೋಗೋಣ ಅಂತ ಹೇಳಿ ನಿಧಾನಕ್ಕೆ ಹೆಜ್ಜೆ ಹಾಕೊಂಡು ನೋಡ್ತಾನೇ ಹೋದೆ. ಏನ್ ಗೊತ್ತಾ, ಅದು ಸತ್ಯ ಏನು ಗೊತ್ತಾ, ಅಲ್ಲಿ ದೂರದಲ್ಲಿ ಮಾವಿನ ತೋಪಿತ್ತು. ಆ ಮಾವಿನ ತೋಪಿಗೆ ಈ ಕಲ್ಲಿನ ಕೂಚುಗಳನ್ನು ನೆಟ್ಟಿದ್ರು. ಒಂದು 8 ಅಡಿ ಕೂಚುಗಳು ನೆಟ್ಟಿ ಅದ್ರ ಮೇಲೆ ಒಂದು ಬಂಡೆ ಹಾಕಿ ಒಂದು ಬಾವಿ ತರ ಮಾಡಿದ್ರು. ಆ ಬಿಳಿ ಕಲ್ಲಿನ ಕೂಚುಗಳು ನನಗೆ ದೂರಕ್ಕೆ, ನಾನು ಒಂದು 10 ಅಡಿ ಮನುಷ್ಯ, ಊದನೆ ಮನುಷ್ಯ, ಹಿಂಗೆ ಆಡ್ತೀನಿ ಕಾಣಿಸ್ತು. ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಅದೇ ತರ ಮತ್ತೊಮ್ಮೆ ಅದೇ ಜಾಗದಲ್ಲೇ ಬಲಗಡೆಗೆ, ಅವಾಗ ಎಡಗಡೆ ಇದು ಬಲಗಡೆಗೆ ಅದೇ ಜಾಗ ಬಂದಾಗ ಇದ್ದಕ್ಕಿದ್ದಾಗ ಕುದುರೆ ಸವಾರಿ ಮಾತಾಡ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಏನಾದ್ರು ಫೋನ್ ಮಾಡಿದ್ರ? ಕುದುರೆ ಸವಾರಿ ಕುದುರೆ ಬರ್ತಾ ಇದ್ದಾರೆ. ಇದೇನಿದು ನಮ್ಮೂರಲ್ಲಿ ಕುದುರೆ ಸವಾರಿ. ಈ ಮೆಕನೈಸ್ ಗೋಲ್ಡ್ ಅಂತ ಒಂದು ಸಿನಿಮಾ ಬಂದಿತ್ತು, ಅದರಲ್ಲಿ ಆ ಮೆಕಾನ ಕುದುರೆ ಮೇಲೆ ಹೋಗ್ತಾನಲ್ಲ, ಇದೆಂತದ್ದು ಇದೆ. ಒಂದೇ ಒಂದು ಕ್ಷಣ ಇದ್ದಕ್ಕಿದ್ದಾಗೆ ಆ ಮನುಷ್ಯ ರೈಟ್ ಹೋಗಿ ಟರ್ನ್ ತಿರ್ಕೊಂಡ್ಬಿಟ್ಟ. ಕುದುರೆ ಇಲ್ಲ, ಮನುಷ್ಯ ಇಲ್ಲ.